ಅಂದು ಅಮೆರಿಕದಲ್ಲಿ ಸುಮಾರು 217 ಬ್ಯಾಂಕ್ಗಳನ್ನು ಹ್ಯಾಕ್ ಮಾಡಿ ಅಂದಾಜು 800 ಕೋಟಿ ದರೋಡೆಯಾಗಿದೆ ಎಂಬ ಒಂದು ದೊಡ್ಡ ಸುದ್ದಿ ಸದ್ದು ಮಾಡಿತ್ತು. ಆತ ಅಲ್ಜೀರಿಯಾದ ಪ್ರಸಿದ್ಧ ಹ್ಯಾಕರ್ ಹಮ್ಜಾ ಬೆನ್ ಎಲ್-ಅಜ್. ಆತ 1988ರಲ್ಲಿ ಅಲ್ಜೀರಿಯಾದ ಟಿಜಿ ವೋಟಾ ಎಂಬ ಊರಿನಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಕಂಪ್ಯೂಟರ್ಗಳ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದ ಈತ ತಂತ್ರಜ್ಞಾನದಲ್ಲಿ ತೀವ್ರ ನಿಪುಣತೆಯನ್ನು ಬೆಳೆಸಿದರು. ನಂತರ ಈತ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ಎಂಜಿನಿಯರಿಂಗ್ ಅಧ್ಯಯನ ಮಾಡಿದರು. ತನ್ನ ವಿದ್ಯಾರ್ಥಿ ದಿನಗಳಲ್ಲಿಯೇ ಸೈಬರ್ ಜಗತ್ತಿನಲ್ಲಿ ತೊಡಗಿಸಿಕೊಂಡ ಇವರು ರಷ್ಯಾದ ಸಹಚರ ಅಲೆಕ್ಸಾಂಡರ್ ಪ್ಯಾನಿಸ್ ಜೊತೆಗೂಡಿ ಸ್ಪೈ-ಐಎ ಎಂಬ ಮಾಲ್ವೇರ್ ಅನ್ನು ಅಭಿವೃದ್ಧಿಪಡಿಸಿದರು. ಇವರು ಈ ಮಾಲ್ವೇರ್ ಮೂಲಕ ಬ್ಯಾಂಕುಗಳ ಮತ್ತು ಖಾಸಗಿ ಬಳಕೆದಾರರ ಕಂಪ್ಯೂಟರ್ಗಳನ್ನು ಹ್ಯಾಕ್ ಮಾಡಿ ಪಾಸ್ವರ್ಡ್, ಕ್ರೆಡಿಟ್ ಕಾರ್ಡ್ ಮಾಹಿತಿ, ಬ್ಯಾಂಕ್ ಲಾಗಿನ್ಗಳನ್ನು ಕದಿಯುತ್ತಿದ್ದರು. ಇದರ ಪರಿಣಾಮವಾಗಿ 200ಕ್ಕೂ ಹೆಚ್ಚು ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಮಾಹಿತಿ ಸೋರಿಕೆಯಾದವು. ಸುಮಾರು 60 ಮಿಲಿಯನ್ ಕಂಪ್ಯೂಟರ್ಗಳು ಹ್ಯಾಕ್ ಆದವು. ಈ ಕಾರಣದಿಂದಾಗಿ FBI ಮತ್ತು ಇಂಟರ್ಪೋಲ್ ಅವರಿಗಾಗಿ 5 ವರ್ಷಗಳ ಕಾಲ ಹುಡುಕಾಟ ನಡೆಸಿದ್ದರು. ಕೊನೆಗೆ 2013ರಲ್ಲಿ ಥೈಲ್ಯಾಂಡ್ನ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿದರು. ವಿಶೇಷವೆಂದರೆ ಬಂಧನದ ಸಮಯದಲ್ಲಿ ಈತ ನಗುತ್ತಿದ್ದರು. ಆದ್ದರಿಂದಲೇ ಸ್ಮೈಲಿಂಗ್ ಹ್ಯಾಕರ್ ಎಂಬ ಹೆಸರು ಪಡೆದರು. ನಂತರ ಈತನನ್ನು ಅಮೆರಿಕಕ್ಕೆ ಹಸ್ತಾಂತರಿಸಲಾಯಿತು ಮತ್ತು 2015ರಲ್ಲಿ ದೋಷಿ ಎಂದು ಘೋಷಿಸಲ್ಪಟ್ಟರು. 2016ರಲ್ಲಿ 15 ವರ್ಷಗಳ ಜೈಲು ಶಿಕ್ಷೆ ಮತ್ತು 3 ವರ್ಷಗಳ ಪ್ರಾಬೇಷನ್ ವಿಧಿಸಲಾಯಿತು. ಆ ಕಾಲದಲ್ಲಿ ಹಲವರು ಈತನನ್ನು ರೋಬಿನ್ ಹುಡ್ ಹ್ಯಾಕರ್ ಎಂದು ಕರೆದರು. ಇದಕ್ಕೆ ಕಾರಣ ಈತ ದೋಚಿದ ಹಣವನ್ನೆಲ್ಲ ಪ್ಯಾಲೆಸ್ಟೈನ್ ಮತ್ತು ಆಫ್ರಿಕಾದ ಬಡಜನರಿಗೆ ದಾನ ಮಾಡಿದ್ರು ಎಂಬ ವದಂತಿ ಹಬ್ಬಿತ್ತು. ಆದರೆ ನ್ಯಾಯಾಲಯದ ದಾಖಲೆಗಳಲ್ಲಿ ಯಾವುದೇ ದಾನ ಅಥವಾ ಸಾಮಾಜಿಕ ಸೇವೆಯ ಉಲ್ಲೇಖವಿಲ್ಲ. 2024ರ ಜುಲೈನಲ್ಲಿ ಇವರು ಅಮೆರಿಕದ ಜೈಲಿನಿಂದ ಬಿಡುಗಡೆಗೊಂಡರು ಮತ್ತು ತನ್ನ ಅಲ್ಜೀರಿಯಾ ದೇಶಕ್ಕೆ ಮರಳಿದರು. ಅವರ ಬಿಡುಗಡೆ ಜನರಲ್ಲಿ ಭಿನ್ನ ಅಭಿಪ್ರಾಯಗಳನ್ನು ಹುಟ್ಟಿಸಿತು. ಕೆಲವರು ಈತನನ್ನ ಹೀರೋ ಎಂದು ಕರೆದರೆ, ಇನ್ನು ಕೆಲವರು ಇನ್ನಾವುದು ಮಹಾ ದರೋಡೆ ನಡೆಯುವುದೋ ಎಂಬ ಭಯ ಶುರುವಾಯಿತು.